ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವು ಅಂದ್ಕೊಂಡಿರೋವಂಥ ಕೆಲಸ ಆಗಲಿಕ್ಕೆ ಇದು ಸರಿಯಾದ ಸಮಯನ ಅಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡೋಣ. ಇವತ್ತಿನ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಓಕೆ, ಜನರಲ್ ರೀಡಿಂಗ್ ಆಗೇ ತೊಗೊಳ್ಳಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೇನೆ ಯಾರೆಲ್ಲ ಬ್ಯೂಟಿಫುಲ್ ಆಗಿ ಕಮೆಂಟ್ಸ್ಗಳನ್ನು ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದು. ಓಕೆ, ಇಲ್ಲಿ ನೀವು ಎನಿಥಿಂಗ್ ಯಾವುದೇ ಕೆಲಸ ಅಂದ್ಕೊಂಡಿರ್ಬೋದು, ನಿಮ್ಮ ಮೈಂಡಲ್ಲಿ ಏನೇ ಕೆಲಸ ಆಗಿರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಪಾರ್ಟ್ನರಿಂದ ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಮನೆ ಕಟ್ಟುವಂಥದ್ದಾಗಿರ್ಬೋದು. ಓಕೆನಾ? ಸೊ ಸಮಥಿಂಗ್ ಏನೇ ಪ್ಲ್ಯಾನಿಂಗ್, ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು, ಎನಿಥಿಂಗ್, ಯಾವುದೇ ಪ್ರಾಬ್ಲಮ್, ಎನಿಥಿಂಗ್ ನಿಮ್ಮ ಮೈಂಡಲ್ಲಿರ್ಬೋದು, ಆ ಕೆಲಸ ಆಗತ್ತಾ, ಆಗಲಿಕ್ಕೆ ಈ ಒಂದು ಟೈಮ್ ಒಳ್ಳೆಯ ಸಮಯನ ಅನ್ನೋದ್ರ ಬಗ್ಗೆ ರೀಡಿಂಗ್ ಇರುತ್ತೆ. ಓಕೆ, ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ದ ಹರ್ಮಿಟ್ ಕಾರ್ಡ್, ಓಕೆ, ದ ಚಾರಿಯೇಟ್, the Empress card, okay, the Fool card, Page of Pentacle. ಓಕೆ, ಇಲ್ಲಿ ಒಂದು ಹೊಸ ದಾರಿನ ನೋಡ್ತಾ ಇದ್ದೀರಾ. ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಅಥವಾ ಹೊಸ ಹೋಟೆಲ್ ಬಿಸ್ನೆಸ್ ಮಾಡಬೇಕು, ಅಥವಾ ಹೊಸ ಕೆಲಸಕ್ಕೆ ನಾನು ಏನು ಅಪ್ಲೈ ಮಾಡಬೇಕು, ಹೊಸ ಜಾಬಿಗೆ ನಾನು ಟ್ರೈ ಮಾಡಬೇಕು, ಈ ಥರದ್ದೆಲ್ಲ ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ. ಸೊ ಈ ಒಂದು ತಿಂಗಳು ಸ್ವಲ್ಪ ದಿನದವರೆಗೆ ನೀವು ಟೈಮ್ನ ತಗೊಳ್ಳಿ. ಈ ಒಂದು ಡಿಸೆಂಬರ್ ಮಂತ್ ಎಂಡ್ ಆಗೋವರೆಗೆ ಸ್ವಲ್ಪ ದಿನ ಟೈಮ್ ತಗೊಳ್ಳಿ, ವೆಯ್ಟ್ ಮಾಡಿ. ಜಾನ್ವರಿಯಿಂದ ನೀವು ಒಂದು ಒಳ್ಳೆ ಕೆಲಸನ ನೀವು ಪ್ರಾರಂಭ ಮಾಡ್ಬೋದು. ಈ ಒಂದು ಮಂತ್ ಸ್ವಲ್ಪ ಏನೇ ನಿಮ್ಮ ಕೆಲಸಗಳಿರ್ಬೋದು, ಎನಿಥಿಂಗ್ ನೀವೇನೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ, ಯಾರಿಗೆ ಅಂತ ಹೇಳಿದ್ರೆ ಇಲ್ಲಿ ಓಕೆ, ಇಲ್ಲಿ ಯಾರಿಗೆ ಸ್ವಲ್ಪ ದಿನ ಸಮಯದವರೆಗೆ ವೆಯ್ಟ್ ಮಾಡಬೇಕು. ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿಯವರ ಒಂದು ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ನೀವು ಈ ಒಂದು ತಿಂಗಳವರೆಗೆ, ಈ ಒಂದು ಡಿಸೆಂಬರ್ ಮಂತ್ ಎಂಡ್ ಆಗುವವರೆಗೆ ಸ್ವಲ್ಪ ದಿನದವರೆಗೆ ನೀವೇನೇ ಕೆಲಸ ಮಾಡಬೇಕು ಅಂತ ಇರ್ಬೋದು, ಅದನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈ ಒಂದು ಮಂತ್ ಪೋಸ್ಟ್ಪೋನ್ ಮಾಡಿ. ಜಾನ್ವರಿಯಿಂದ ನೀವೇನೇ ಕೆಲಸ ಮಾಡಿದ್ರು ಅದು ನಿಮಗೆ ಸಕ್ಸಸ್ ಆಗುತ್ತೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಏನಂತ ಹೇಳಿದ್ರೆ ಪೆಂಟಿಕಲ್ ಕಾರ್ಡ್ಸ್ ಕೂಡ ಇದೆ. ಇಲ್ಲಿ ಪೆಂಟಿಕಲ್ ಕಾರ್ಡ್ಸ್ ಅಂತ ಹೇಳಿದ್ರೆ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಈ ಒಂದು ರಾಶಿಯವರು ಇಲ್ಲಿ ಏನು ಹೇಳ್ಬೋದು, ಭೂಮಿ ವಿಷಯದಲ್ಲಿ ಅಥವಾ ಏನಾದರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಕೆಲಸದ ವಿಷಯವಾಗಿರ್ಬೋದು, ಅಥವಾ ಮದುವೆ ವಿಷಯದಲ್ಲಿ ಇರ್ಬೋದು, ಅಥವಾ ಎಂಗೇಜ್ಮೆಂಟ್ ವಿಷಯದಲ್ಲಿ ಇರ್ಬೋದು, ಸಮಥಿಂಗ್ ಈ ಥರ ವಿಷಯದಲ್ಲಿ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಏನಾದರೂ ಒಂದು ಇದ್ರ ಬಗ್ಗೆ ಏನಾದರೂ ಒಂದು ನಾನು ಮುಂದುವರಿಬೇಕು ಈ ವಿಷಯದಲ್ಲಿ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಮಂತ್ ನೀವು ಕೂಡ ಡಿಸೆಂಬರ್ ಮಂತ್ನ ಎಂಡ್ ಆಗೋವರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಜಾನ್ವರಿಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಕೆಲಸ, ಏನೇ ನಿಮ್ಮ ಮೈಂಡಲ್ಲಿ ಅಂದ್ಕೊಂಡಿರ್ಬೋದು ಆ ಕೆಲಸನ. ಓಕೆನಾ? ಇಲ್ಲಿ ದ ಫುಲ್ ಕಾರ್ಡ್ ಬರ್ತಿರೋದ್ರಿಂದ ಬಿಸ್ನೆಸ್ ವಿಷಯದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ, ಮನಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಸಾಲ ಕೊಡ್ತಾ ಇದ್ದೀರಾ, ಅಥವಾ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಾ, ಅಥವಾ ಶೇರ್ ಮಾರ್ಕೆಟಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿ ಕೇರ್ಫುಲ್ ಅಂತ ಇಲ್ಲಿ ಒಂದು ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸಿಂದ. ತುಂಬ ಅರ್ಜೆಂಟ್ ಮಾಡ್ಕೊಂಬಿಡಿ ಮನಿ ವಿಷಯದಲ್ಲಿ. ಕೈಯಲ್ಲಿ ದುಡ್ಡಿದೆ ಅದನ್ನು ಖರ್ಚು ಮಾಡಿಬಿಡಬೇಕು, ಕೈಯಲ್ಲಿ ದುಡ್ಡಿದೆ ಅದನ್ನು ನಾನು ಏನಾದರೂ ಇನ್ವೆಸ್ಟ್ ಮಾಡಿಬಿಡಬೇಕು, ಕೈಯಲ್ಲಿ ದುಡ್ಡಿದೆ ಏನೋ ಒಂದು ಮಾಡಿಬಿಡಬೇಕು, ಆ ಥರ ನೀವು ನಿರ್ಧಾರನ ತಗೊಳ್ಬೇಡಿ. ಓಕೆನಾ? ಕೈಯಲ್ಲಿ ದುಡ್ಡಿದೆ ಅಂತ ಹೇಳಿ ನೀವು ಬೇಕಾಬಿಟ್ಟಿ ಖರ್ಚು ಮಾಡುವಂಥದ್ದು, ಅಥವಾ ಇದಕ್ಕೆ ನಾನು ಖರ್ಚು ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಅರ್ಜೆಂಟಲ್ಲಿ ನಿರ್ಧಾರ ತಗೊಳ್ಳುವಂಥದ್ದನ್ನು ಮಾಡಬೇಡಿ ಅಂತ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ನೀವಿಲ್ಲಿ ಕೆಲವೊಬ್ರದ್ದು ಏನಂತ ಹೇಳಿದ್ರೆ 1928 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ, ಡೇಟ್ ಆಫ್ ಬರ್ತ್. ನೀವು ಇಲ್ಲಿ ಏನಂತ ಹೇಳಿದ್ರೆ, ನೀವು ಬೇರೆಯವರ ಕೆಳಗೆ ಕೆಲಸ ಮಾಡಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ ಇಲ್ಲಿ.
ಓಕೆನಾ. ನೀವೇನಂತ ಹೇಳಿದ್ರೆ ನಿಮ್ಮದೇ ಓನಾಗಿ ಬಿಸ್ನೆಸ್ ಮಾಡಬೇಕು, ನಿಮ್ಮದೇ ಏನಾದರೂ ಓನಾಗಿರಬೇಕು. ನನಗೆ ಬೇರೆಯವ್ರ ಹತ್ರ ಕೆಲಸ ಮಾಡಲಿಕ್ಕೆ ಅಥವಾ ಬೇರೆಯವ್ರ ಹತ್ರ ನಾನು ಇರಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ಅದಕ್ಕೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಾರಿ ತೋಚ್ತಾ ಇಲ್ಲ. ಇಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ದಾರಿ, ಬಿಸ್ನೆಸ್ ದಾರಿ ಇರ್ಬೋದು, ಅಥವಾ ನೀವು ಅನ್ಕೊಂಡಿರೋಂಥ ಡ್ರೀಮ್ ಜಾಬ್ ನಿಮಗೆ ಸಿಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. 2025 ಅಂತೂ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಡೇಟ್ ಆಫ್ ಬರ್ತಿಗೆ. ಓಕೆನಾ. ಇಲ್ಲಿ ಹಾಗೆಯೇ ಕೆಲವೊಬ್ರು ಮದುವೆ ವಿಷಯದಲ್ಲಿ ಅಥವಾ ರಿಲೇಶನ್ಶಿಪ್ ವಿಷಯದಲ್ಲಿ ತುಂಬ ಟೆನ್ಷನ್ ಆಗಿರೋ ಹಾಗೆ ಕಾಣಿಸ್ತಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ಎಲ್ಲೋ ಒಂದು ಕಡೆ ಬ್ರೇಕಪ್ ಮಾಡ್ಕೊಂಡಿರೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಇಲ್ಲಿ ಸಪ್ರೇಷನಲ್ಲಿ ಇರುವಂಥದ್ದು, ಈ ಥರದಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮ ಲೈಫಿಗೆ ಬರ್ತಾರಾ, ರಿಟರ್ನ್ ಬರ್ತಾರಾ, ಅವರಿಗೋಸ್ಕರ ನಾನು ವೆಯ್ಟ್ ಮಾಡಬೇಕಾ? ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಅವರಿಲ್ಲಿ ನೋಡಿ, ನೀವು ವೆಯ್ಟ್ ಮಾಡ್ತಿದ್ದೀರಾ, ಅವರು ಕೂಡ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಒಂದು ರಿಲೇಶನ್ಶಿಪ್ನ ಲೀಡ್ ಮಾಡಬೇಕು ಅಂತ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆನಾ. ಅವರು ತುಂಬಾ ವೇಟಿಂಗ್ ಎನರ್ಜಿಯಲ್ಲಿ ಇದ್ದಾರೆ. ನೀವಿಲ್ಲಿ ಒಂದ್ಸಲ ಅವ್ರನ್ನ ಕರೆದ್ರೆ, ಅಥವಾ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಅಥವಾ ಪಾರ್ಟ್ನರೇ ಇರ್ಬೋದು, ನೀವು ಅವ್ರನ್ನ ಒಂದ್ಸಲ ಕಾಂಪ್ರಮೈಸ್ ಮಾಡಿಕೊಂಡು ಮಾತಾಡಿದರೆ, ಅಥವಾ ಬಾ ನೀನು ಅಂತ ಹೇಳಿ ಕರೆದ್ರೆ ತಕ್ಷಣ ಅವ್ರು ಬರಲಿಕ್ಕೆ ನಿಮ್ಮ ಲೈಫಿಗೆ ಬರ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಇಬ್ರಿಗೂ ಈಗೋ ಇರೋದ್ರಿಂದ ನಾನು ಯಾಕೆ ಮಾತಾಡಿಸ್ಬೇಕು, ಅವರೇ ಮಾತಾಡಿಸ್ಲಿ, ಅವ್ರು ಯಾಕೆ ಮಾತಾಡಿಸ್ಬೇಕು, ನಾನೇ ಮಾತಾಡಿಸ್ತೀನಿ, ಈ ಥರ ಒಂದು ಈಗೋ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಅದರಿಂದಾಗಿ ಇಬ್ರು ನೀವು ಸಪ್ರೇಷನಲ್ಲೇ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ. ಇದಕ್ಕೆ ಏಂಜಲ್ ಏನು ಗೈಡೆನ್ಸ್ ಮಾಡ್ತಾರೆ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಪೀಸ್ಫುಲ್ ರಿಸರ್ವೇಷನ್, ಚೂಸ್ ಎ ನ್ಯೂ ಡೈರೆಕ್ಷನ್, ಯು ಆರ್ ರೆಡಿ. ಓಕೆ. ಇಲ್ಲಿ ನಿಮ್ಮ ಒಂದು ಲೈಫಲ್ಲಿ ಏನೇ ನೀವು ನಿರ್ಧಾರ ತಗೊಳ್ಬೋದು. ಈಗ ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ವಿಷಯದಲ್ಲಿ ಆಗಿರ್ಬೋದು, ಇಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಒಂದೇ ಥರ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ. ಇಲ್ಲಿ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ನಿಮಗೆ ವರ್ಕ್ ರಿಲೇಟೆಡಲ್ಲಿ ಆಗಿರ್ಬೋದು, ಅಥವಾ ಇಲ್ಲಿ ನಿಮ್ಮ ಬಿಸ್ನೆಸ್ ರಿಲೇಟೆಡಲ್ಲೇ ಆಗಿರ್ಬೋದು, ನಿಮ್ಮ ಕೆಲಸದ ವಿಷಯದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನೀವು ಒಂದೇ ಥರ ಎಫರ್ಟನ್ನು ಹಾಕ್ತಾ ಇದ್ದೀರಾ. ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ನೀವೆಷ್ಟು ಒಂದೇ ಥರನೇ ಎಫರ್ಟ್ ಹಾಕ್ತಾ ಇರ್ತೀರಾ ಅಷ್ಟೇ ರಿಸಲ್ಟನ್ನು ಪಡ್ಕೊಳ್ತಾ ಇರ್ತೀರಾ. ನೀವು ಮಲ್ಟಿಪಲ್ ವೇಯಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ನ್ಯೂ ಡೈರೆಕ್ಷನ್ ನೀವು ಚೂಸ್ ಮಾಡ್ಕೊಳ್ಳಿ, ಬೇರೆ ದಾರಿಯಲ್ಲಿ ಹೋಗಿ. ಈ ದಾರಿಯಲ್ಲಿ ನಿಮಗೆ ಸಕ್ಸಸ್ ಆಗ್ತಾ ಇಲ್ಲ. ಇಲ್ಲಿ ತುಂಬ ಜನ ಏನಂತ ಹೇಳಿದ್ರೆ ಜಾಬ್ ರಿಲೇಟೆಡಲ್ಲಿ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲೇ ಇರ್ಬೋದು, ತುಂಬ ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ವರ್ಷದಿಂದ ಈ ಒಂದು ವ್ಯಕ್ತಿನ ಸರಿ ಮಾಡ್ಕೊಳ್ಲಿಕ್ಕೆ, ಅಥವಾ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಲಿಕ್ಕೆ, ಈ ವ್ಯಕ್ತಿನ ಪಡಿಲಿಕ್ಕೆ ಅಂತ ಹೇಳಿಬಿಟ್ಟು, ಬಟ್ ಆಗ್ತಾ ಇಲ್ಲ. ನೀವು ಅನ್ಕೊಳ್ತಿದ್ದಾಗೆ ಆಗ್ತಾ ಇಲ್ಲ. ನೀವು ಅನ್ಕೊಳ್ಳೋದೇ ಬೇರೆ, ನಿಮ್ಮ ಲೈಫಲ್ಲಿ ನಡೀತಾ ಇರೋದೇ ಬೇರೆ ಆಗ್ತಾ ಇದೆ ಇಲ್ಲಿ. ಸೊ ಏಂಜಲ್ ಇದಕ್ಕೆ ಗೈಡ್ ಮಾಡ್ತಿದ್ದಾರೆ, ಚೂಸ್ ಎ ನ್ಯೂ ಡೈರೆಕ್ಷನ್. ಒಂದೇ ಡೈರೆಕ್ಷನಲ್ಲಿ ಹೋಗಬೇಡ. ನೀನೇನು ಎಫರ್ಟ್ ಹಾಕ್ತಾ ಇದೆಯಾ ಅದೇ ಎಫರ್ಟನ್ನೇ ಹಾಕ್ತಾ ಇರಬೇಡ ವರ್ಷ ಪೂರ್ತಿ. ಚೇಂಜ್ ಮಾಡು, ಸ್ವಲ್ಪ ಯೋಚನೆ ಮಾಡು, ತಲೆಗೆ ಸ್ವಲ್ಪ ಕೆಲಸ ಕೊಡು, ಆವಾಗ ನಿನಗೆ ಗೊತ್ತಾಗತ್ತೆ. ಮೈಂಡನ್ನ ರಿಲ್ಯಾಕ್ಸ್ ಆಗಿ ಇಟ್ಕೋ. ಮೈಂಡಲ್ಲಿ ನೀನು ಯಾವಾಗ ಟೆನ್ಷನ್ನ ಇಟ್ಕೊತೀಯ ಅಥವಾ ಯೋಚನೆ ಮಾಡ್ತಾ ಇರ್ತೀಯ, ಅವಾಗ ನಿನಗೆ ಹೊಸ ದಾರಿ ನಿನಗೆ ಕಾಣಿಸಲ್ಲ ಅಂತ ಇಲ್ಲಿ ಏಂಜಲ್ ನಿಮಗೆ ಹೇಳ್ತಾ ಇದ್ದಾರೆ. ನಿನ್ನ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋ. ಆದಷ್ಟು ನೇಚರ್ ಜೊತೆಗೆ ಏನು ಹೊರಗಡೆ ಟ್ರಿಪ್ ಮಾಡೋದಿರ್ಬೋದು, ಟ್ರಾವೆಲ್ ಮಾಡೋದಿರ್ಬೋದು, ಅಥವಾ ನೇಚರ್ ಜೊತೆಗೆ ಬೆರೆತಾಗ ನಿಮ್ಮ ಮೈಂಡ್ ಪೀಸ್ಫುಲ್ ಆಗುತ್ತೆ. ಆವಾಗ ನಿಮಗೆ ನಿಮ್ಮ ಮೈಂಡಲ್ಲಿ ಬರುತ್ತೆ, ನಿಮ್ಮ ಲೈಫಲ್ಲಿ ಏನು ಮಾಡಿದರೆ ಏನು ಒಳ್ಳೇದಾಗತ್ತೆ, ಯಾವ ದಾರಿಗೆ ಹೋದರೆ ನಿಮಗೆ ಒಳ್ಳೇದಾಗತ್ತೆ, ಸಕ್ಸಸ್ ಸಿಗತ್ತೆ ಅನ್ನೋದು ನಿಮಗೆ ಸಿಗತ್ತೆ ದಾರಿ. ಓಕೆನಾ. ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಮೈಂಡಲ್ಲಿ ತುಂಬ ಯೋಚನೆ ಇಟ್ಕೊಂಡಿದ್ದೀರಾ, ಎಲ್ಲ ವಿಷಯಗಳನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ ಲೈಫಲ್ಲಿ. ಕಷ್ಟ, ಸುಖ, ಸಂತೋಷ, ನೆಮ್ಮದಿ ಇರ್ಬೋದು, ಅಥವಾ ಕಣ್ಣೀರು ಹಾಕುವಂಥದ್ದು ಇರ್ಬೋದು, ಲೈಫಲ್ಲಿ ಕಷ್ಟ ಇರ್ಬೋದು, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊತಿದ್ದೀರಾ. ಫ್ಯಾಮಿಲಿ ಮೆಂಬರ್ಸ್ನ, ಆಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಷಯವಾಗಿರ್ಬೋದು, ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಏನಾಗಿದೆ, ನಿಮ್ಮ ತಲೆಯಲ್ಲಿ ತುಂಬಾ ಟೆನ್ಷನ್ನ ತುಂಬ್ಕೊಂಡ್ಬಿಟ್ಟಿದ್ದೀರಾ. ಸೊ ಇಲ್ಲಿ ಏಂಜಲ್ ಹೇಳ್ತಿದ್ರೆ, ಆ ಟೆನ್ಷನಿಂದ ಸ್ವಲ್ಪ ಹೊರಗಡೆ ಬಾ. ಆಗ ನಿನ್ನ ಲೈಫಲ್ಲಿ ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಈ ಪ್ರಾಬ್ಲಮಿಂದ ಹೇಗೆ ಸೊಲ್ಯೂಷನ್ನ ಪಡ್ಕೊಳ್ಬೇಕು, ಹೇಗೆ ಇದರಿಂದ ಹೊರಗೆ ಬರಬೇಕು ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ. ಯು ಆರ್ ರೆಡಿ. ಫಸ್ಟ್ ನೀನು ರೆಡಿ ಆಗಬೇಕು. ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ, ಒಂದು ಹೊಸ ಸ್ಟೆಪ್ ತೊಗೊಬೇಕಂತ ಹೇಳಿದ್ರೆ ತುಂಬ ಭಯ ಪಡ್ತೀರಾ. ಅಯ್ಯೋ ಇದ್ರಲ್ಲಿ ನಾನು ಸೋತ್ಬಿಟ್ರೆ, ಅಥವಾ ನಾನೇನಾದರೂ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗಿದ್ರೆ ನಾನು ಅದು ಲಾಸ್ ಆಗಿಬಿಟ್ರೆ,
ಇದರಿಂದ ನಾನೇನಾದರೂ ಫೇಲ್ ಆಗಿಬಿಡ್ತೀನೇನೋ, ಈ ಥರ ನೆಗೆಟಿವ್ ಯೋಚನೆ ಮಾಡಿಬಿಟ್ಟು ನೆಗೆಟಿವ್ ಥಿಂಕ್ ಮಾಡ್ತಾ ಭಯ ಪಡ್ತಾ ಇದ್ದೀರಾ. ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ, ನೀನು ಫಸ್ಟು ನಿನಗೆ ನೀನು ಧೈರ್ಯ ತಗೊಂಡು ನೀನು ರೆಡಿ ಆಗಬೇಕು, ನೀನು ಮಾಡೋವಂಥ ಕೆಲಸಕ್ಕೆ ನೀನು ರೆಡಿ ಆಗು ಅಂತ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ. ನೀನು ರೆಡಿ ಆಗಲಿಲ್ಲ, ನೀನು ಮೆಂಟಲಿ ಪ್ರಿಪೇರ್ ಆಗಲಿಲ್ಲ, ನೀನು ಮೆಂಟಲಿ ಸ್ಟ್ರಾಂಗ್ ಆಗಲಿಲ್ಲ ಅಂತ ಹೇಳಿದ್ರೆ ನಿನ್ನ ಲೈಫಲ್ಲಿ ನೀನು ಏನನ್ನು ನೀನು ಪಡ್ಕೊಳ್ಲಿಕ್ಕಾಗಲ್ಲ, ಅಚೀವ್ ಮಾಡ್ಲಿಕ್ಕಾಗಲ್ಲ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆನಾ. ಇಲ್ಲಿ ಎನಿಥಿಂಗ್ ನಿಮ್ಮ ಒಂದು ಈ ಗೈಡೆನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಎನಿಥಿಂಗ್ ನೀವು ಇಲ್ಲಿ ಯಾವುದೇ ವಿಷಯಕ್ಕೂ ನೀವು ಇದನ್ನು ಮ್ಯಾಚ್ ಮಾಡ್ಕೊಳ್ಬೋದು ನೀವು ಇಲ್ಲಿ. ಓಕೆನಾ. ಯಾಕಂತ ಹೇಳಿದ್ರೆ ಇಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲೂ ಬರ್ಬೋದು ಅಥವಾ ನಿಮ್ಮ ಕೆರಿಯರ್ ವಿಷಯದಲ್ಲೂ ಆಗಿರ್ಬೋದು. ನೀವು ಇಲ್ಲಿ ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ, ನೀವು ಅನ್ಕೊಂಡಿರೋಂಥ ಕೆಲಸ ಆಗಬೇಕು ಅಂತ ನೀವು ಏನನ್ನು ಅನ್ಕೊಳ್ತಾ ಇದ್ದೀರಾ, ಅದಕ್ಕೆ ಇಲ್ಲಿ ಏಂಜಲ್ ಹೇಳ್ತಿರೋದು ನೀನು ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು. ನೀನು ಮೆಂಟಲಿ ಎಷ್ಟು ವೀಕ್ ಆಗಿರ್ತೀಯಾ, ನಿನ್ನ ಲೈಫಲ್ಲಿ ನೀನು ಅಷ್ಟೇ ಕುಗ್ಗೋಗ್ತೀಯಾ, ಅಷ್ಟೇ ನಿನ್ನ ಲೈಫಲ್ಲಿ ನೀನು ಕೆಳಗೆ ಹೋಗ್ತಾನೆ ಇರ್ತೀಯ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆನಾ. ಫಸ್ಟ್ ನೀನು ಮೆಂಟಲಿ ನೀನು ಯಾವಾಗ ಪ್ರಿಪೇರ್ ಆಗ್ತೀಯಾ, ಸ್ಟ್ರಾಂಗ್ ಆಗಿರ್ತೀಯಾ, ಏನೇ ಬಂದರೂ ನಾನು ಅದನ್ನು ಪ್ರಿಪೇರ್ ಆಗ್ತೀನಿ, ತಗೊಂಡು ಹೋಗ್ತೀನಿ, ಅದನ್ನು ರೆಡಿ ಇದ್ದೀನಿ ನಾನು ಅದನ್ನು ನಿಭಾಯಿಸ್ಲಿಕ್ಕೆ ಅಂತ ಹೇಳಿ ನೀನು ಯಾವಾಗ ಅನ್ಕೊಳ್ತೀಯಾ ಅವಾಗ ನಿನ್ನ ಲೈಫಲ್ಲಿ ಸಕ್ಸಸ್ಸನ್ನು ಪಡಿತೀಯ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಯೋಚನೆ ಮಾಡಿ, ತುಂಬ ಜನ ಇಲ್ಲಿ ನಿರ್ಧಾರ ತಗೊಳ್ಲಿಕ್ಕೆ ಒಂದು ಡಿಸಿಷನ್ ತಗೊಳ್ಲಿಕ್ಕೆ ತುಂಬ ಭಯ ಪಡ್ತಾರೆ, ಎಲ್ಲಿ ಫೇಲ್ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ನೀವು ತಗೊಳ್ಳೋಂಥ ನಿರ್ಧಾರದಲ್ಲಿ ಒಂದು ಫೇಲ್ ಆಗುತ್ತೆ, ಒಂದು ಸಕ್ಸಸ್ ಆಗುತ್ತೆ. ಓಕೆನಾ. ಸಕ್ಸಸ್ ಆದಾಗ ಖುಷಿ ಪಡಿ, ಫೇಲ್ ಆದಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಅದನ್ನು ನೀವು ಕಲ್ತಿರೋಂಥ ಪಾಠನ ತಗೊಳ್ಳಿ. ಯಾಕೆ ಫೇಲ್ ಆಯಿತು, ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ, ನಿಮ್ಮ ಲೈಫಲ್ಲಿ ಏನಕ್ಕೆ ಮಿಸ್ಟೇಕ್ ಮಾಡಿದ್ರಿ, ಯಾವ ಮಿಸ್ಟೇಕಿನ ನೀವು ಫೇಲ್ ಆದ್ರಿ, ಅದ್ರ ಬಗ್ಗೆ ಗಮನ ಕೊಡಿ, ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಲೈಫಲ್ಲಿ. ಅವಾಗ ಅದನ್ನು ಈಗಾಗಿರೋಂಥ ಫೇಲ್ಯೂರ್ನ ನೀವು ಅಚೀವ್ಮೆಂಟ್ ಸಕ್ಸಸ್ ಮಾಡ್ಕೊಳ್ಳೋ ಬಗ್ಗೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಫೇಲ್ ಆಯಿತು ಅಥವಾ ನಾನು ಹೋದೆ ಲೈಫಲ್ಲಿ, ನಾನು ಹೋದೆ, ನನ್ನ ಲೈಫಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಳಗೆ ಹೋದ್ರಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಯಾರು ಕೂಡ ನೀವು ಕೆಳಗೆ ಹೋದ್ರಿ ಅಥವಾ ನೀವು ಕೆಳಗೆ ಹೋಗ್ತಾ ಇದ್ದೀರಾ ಅಥವಾ ನೀವು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಯಾರು ಕೂಡ ಬರಲ್ಲ. ನಿಮಗೆ ನೀವೇ ಧೈರ್ಯ ಆಗಿರಬೇಕು, ನಿಮಗೆ ನೀವೇ ಹೀರೋ ಆಗಿರಬೇಕು, ನಿಮಗೆ ನೀವೇ ಹೀರೋಯಿನ್ ಆಗಿರಬೇಕು. ಓಕೆನಾ. ಇಲ್ಲಿ ಯಾರೋ ಒಬ್ರು ಬರ್ತಾರೆ ನನ್ನ ಸಪೋರ್ಟಿಗೆ, ಯಾರೋ ಒಬ್ರು ಬಂದು ನನಗೆ ಮೇಲೆತ್ತಾರೆ, ನಾನು ಅವರಿಗೋಸ್ಕರ ನಾನು ಇರ್ತೀನಿ. ನೋ ಡಿಯರ್ಸ್, ನೋ. ಇಲ್ಲಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಲೈಫ್ ಲಾಂಗ್ ನಿಮ್ಮ ಜೊತೆಗೆ ನಿಲ್ಲೋದು ನೀವು ಮಾತ್ರ. ನೀವು ಧೈರ್ಯ ಕೆಟ್ಟಾಗ ನೀವೇ ಧೈರ್ಯ ತುಂಬ್ಕೊಬೇಕು. ಬೇರೆಯವ್ರು ಯಾರೋ ಬಂದು ನಿಮಗೆ ಧೈರ್ಯ ಹೇಳ್ಬೋದು, ಬಟ್ ಅದು ಟೆಂಪ್ರವರಿ ಆಗಿರುತ್ತೆ. ಯಾಕಂದರೆ ಮನ್ಸು ಮಾಡಬೇಕು. ನೀವು ಯಾವುದೇ ಕೆಲಸಕ್ಕೆ ನೀವು ಮನ್ಸು ಮಾಡಿದ್ರು ನೀವೇ ಮನ್ಸು ಮಾಡಬೇಕಲ್ವಾ. ಬೇರೆಯವ್ರು ಮನ್ಸು ಮಾಡಿದ್ರೆ ನೀವು ಕೆಲಸ ಮಾಡ್ಲಿಕ್ಕಾಗಲ್ಲ. ಸೊ ಇಲ್ಲಿ ಏಂಜಲ್ ಕೂಡ ಅದೇ ಹೇಳ್ತಿರೋದು, ನೀನೇನು ಕೆಲಸ ಮಾಡ್ಬೇಕಂತಿದ್ಯಾ, ನೀನು ಅನ್ಕೊಂತಿರೋ ಕೆಲಸ ಆಗ್ತಾ ಇಲ್ಲ, ಆ ಥರ ಥಿಂಕ್ ಮಾಡಬೇಡ. ನೀನು ಅನ್ಕೊಂಡಿರೋ ಕೆಲಸ ಆಗತ್ತೆ. ಹೇಗಾಗತ್ತೆ, ನೀನು ಮನ್ಸು ಮಾಡಿದಾಗ, ನೀನು ಧೈರ್ಯ ತಗೊಂಡಾಗ, ಮೆಂಟಲಿ ನೀನು ಪ್ರಿಪೇರ್ ಆದಾಗ, ಸ್ಟ್ರಾಂಗ್ ಆದಾಗ ನೀನು ಅನ್ಕೊಂಡಿರೋ ಕೆಲಸ ಡೆಫಿನೆಟ್ಲಿ ಆಗುತ್ತೆ. ನಾನು ಇದನ್ನು ಮಾಡಲೇಬೇಕು, ಈ ಒಂದು ಗೋಲ್ ಇರುತ್ತೆ. ನೋಡಿ, ಈ ಒಂದು ವರ್ಷದಲ್ಲಿ ನಾನು ಇಷ್ಟು ವೆಯ್ಟನ್ನ ಗೇನ್ ಮಾಡ್ಕೊಬೇಕು. ಈಗ 53 ಗೇನ್ ಮಾಡ್ಕೊಬೇಕು, ವೆಯ್ಟನ್ನ ಗೇನ್ ಮಾಡ್ಬೇಕಂತ ಇದ್ದೀರಾ. ಅದಕ್ಕೇನು ಮಾಡಬೇಕು, ಅದಕ್ಕೆ ಅದರದ್ದೇ ಆದಂಥ ವೆಯ್ಟ್ ಗೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗುವಂಥದ್ದು ಪ್ರೋಟೀನ್ ತಗೊಳ್ಳೋವಂಥದ್ದಾಗಿರ್ಬೋದು, ಒಳ್ಳೆ ಫುಡ್ ತಗೊಳ್ಳೋವಂಥದ್ದಾಗಿರ್ಬೋದು, ಪ್ರೋಟೀನ್ ಫುಡ್ನ ತಿನ್ನೋವಂಥದ್ದಾಗಿರ್ಬೋದು. ಇದನ್ನು ಮಾಡಿದಾಗ ನೀವು ವೆಯ್ಟ್ ಗೇನ್ ಆಗ್ತೀರಾ. ನೀವೇನು ಎಫರ್ಟ್ ಆಗುತ್ತೆ, ನೀನೇನು ತಿನ್ನಲ್ಲ, ಏನೋ ನನಗೆ ಇದು ತಿಂದರೆ ಆಗಲ್ಲ, ಅದು ತಿಂದರೆ ಆಗಲ್ಲ, ನಾನು ಆ ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ ಅಂತ ಹೇಳಿದ್ರೆ ವೆಯ್ಟ್ ಗೇನ್ ಎಲ್ಲ ಆಗುತ್ತೆ ಅಲ್ವಾ. ಸೊ ಅದೇ ಥರನೇ ಲೈಫಲ್ಲಿ ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ಕೆಲವೊಂದನ್ನು ಬಿಡಬೇಕಾಗತ್ತೆ, ಕೆಲವೊಂದನ್ನು ನಮ್ಮ ಲೈಫಲ್ಲಿ ತೊಗೊಳ್ಲೇಬೇಕಾಗತ್ತೆ. ಯಾಕಂದರೆ ನಮ್ಮ ಲೈಫಲ್ಲಿ ಅಚೀವ್ಮೆಂಟ್, ನಮ್ಮ ಗುರಿ ಮೇಲೆ ಗಮನ ಇರಬೇಕು. ಸೊ ಇಲ್ಲಿ ಏಂಜಲ್ ಕೂಡ ಅದೇ ಹೇಳ್ತಿರೋದು, ನಿನ್ನ ಲೈಫಲ್ಲಿ ನೀನೇನು ಮಾಡಬೇಕಂತಿದೆಯಾ ಫಸ್ಟ್ ನೀನು ರೆಡಿ ಆಗು. ನೆಕ್ಸ್ಟ್ ಮೈಂಡನ್ನ ಪೀಸ್ಫುಲ್ ಆಗಿ ಇಟ್ಕೋ, ದಾರಿನ ಹುಡುಕು, ಆಗ ನಿನಗೆ ಸಿಗತ್ತೆ ಸಕ್ಸಸ್ ಅಂತ ಹೇಳಿಬಿಟ್ಟು. ಓಕೆ. ಸೊ ರಿಲೇಶನ್ಶಿಪ್ ವಿಷಯದಲ್ಲಿ ಅಂತ ಆದರೆ ಇಲ್ಲಿ ರಿಲೇಶನ್ಶಿಪ್ಪಿಗೆ ಏನು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಏಂಜಲ್ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇದಕ್ಕೆ ಏಂಜಲ್ ಏನು ಹೇಳ್ತಾರೆ, ವೆಡ್ಡಿಂಗ್. ವಾವ್, ನೈಸ್ ಕಾರ್ಡ್. ದಿಸ್ ಸಿಚುಯೇಷನ್ involves marriage. ಓಕೆ, ಡೋಂಟ್ ವರಿ ಡಿಯರ್ಸ್. ಇಲ್ಲಿ ಮದುವೆಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನೀವು ರೆಡಿ ಆಗಿ, ಮೆಂಟಲಿ ಪ್ರಿಪೇರ್ ಆಗಿ. ಓಕೆ. ಸಪ್ರೇಷನ್, ಕರೆಂಟ್ ಸಿಚುಯೇಷನ್, ನೀವು ಸಪ್ರೇಷನಲ್ಲಿದ್ದೀರಾ. ಯೋಚನೆ ಮಾಡಬೇಡಿ, ಥಿಂಕ್ ಮಾಡಬೇಡಿ ನೆಗೆಟಿವ್ ಆಗಿ. ಓಕೆನಾ. ಸಪ್ರೇಷನಲ್ಲಿ ಇರ್ಬೋದು ಈ ಸಿಚುಯೇಷನ್, ಈ ಒಂದು ಟೈಮ್. ನೀವು ಈ ಒಂದು ಮಾತನ್ನು ನೀವು ಕೇಳಿರ್ತೀರ, ಈ ಸಮಯ ಕಳೆದು ಹೋಗುತ್ತೆ ಅಂತೇಳಿ. ಖುಷಿಯಲ್ಲಿದ್ದಾಗ ನೋಡಿದ್ರು ಅದು ದುಃಖ ಆಗಬೇಕು, ದುಃಖದಲ್ಲಿದ್ದಾಗ ಖುಷಿ ಆಗಬೇಕು, ಆ ಥರ ಅಲ್ವಾ. ಇದು ನೀವು ಈ ಮಾತನ್ನು ಕೇಳಿರ್ತೀರ.
ಈ ಸಮಯ ಈ ಸಿಚುವೇಶನ್ ಅನ್ನೋಂಥದ್ದು ತುಂಬ ಜನ ಹೆದರ್ಕೊಂಡ್ಬಿಡ್ತಾರೆ. ಏನಾದರೂ ಪ್ರಾಬ್ಲಮ್ ಬಂದಾಗ ಅಯ್ಯೋ ನನಗೆ ಹೆಂಗೆ ಇದನ್ನು ನಾನು ನಿಭಾಯಿಸಲಿ, ನನಗಿದು ಕಷ್ಟ ಆಗ್ತಿದೆ, ನನಗೆ ಆಗ್ತಾ ಇಲ್ಲ, ಹೇಗೆ ನಾನು ಇದರಿಂದ ಹೊರಗೆ ಬರಲಿ. ನೋಡಿ ಡಿಯರ್, ಸ್ವಲ್ಪ ದಿನ ಸಮಾಧಾನವಾಗಿ ತಾಳ್ಮೆಯಿಂದ ಇರಿ. ಮನುಷ್ಯನಿಗೆ ತಾಳ್ಮೆ ಇದ್ದರೆ ಇದೆಯಲ್ಲ, ಲೈಫಲ್ಲಿ ಡೆಫಿನೆಟ್ಲಿ ನೀವೇನಾದರೂ ಸಕ್ಸಸ್ ಮಾಡ್ತೀರಾ. ಈಗ ಸಪ್ರೇಷನಲ್ಲಿ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಿದ ತಕ್ಷಣ ಅಷ್ಟೇ ಅಲ್ಲ ಲೈಫ್ ನಿಮ್ಮದು, ಓಕೆನಾ. ಸಪ್ರೇಷನಲ್ಲಿ ಈ ಟೈಮಲ್ಲಿ ನೀವು ಸಪ್ರೇಷನ್ ಇರೋ ಹಾಗೆ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಷ್ಟೇ. ಈ ಒಂದು ಟೈಮ್ ಡೆಫಿನೆಟ್ಲಿ ಸರಿಯಾಗುತ್ತೆ, ಚೇಂಜ್ ಆಗುತ್ತೆ. ವೆಡ್ಡಿಂಗ್ ಅಂತ ಹೇಳಿ ಬರ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರಿಂದ, ನಿಮ್ಮ ಪರ್ಸನಿಂದ ನಿಮಗೆ ಕಮಿಟ್ಮೆಂಟ್ ಸಿಗೋವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಟೈಮ್ ಬಂದಾಗ ಡೆಫಿನೆಟ್ಲಿ ಎಲ್ಲದು ಒಳ್ಳೇದಾಗತ್ತೆ. ಟೈಮ್ ಬರೋವರೆಗೆ ವೇಟ್ ಮಾಡಬೇಕಾಗತ್ತೆ, ಓಕೆನಾ. ಈ ಒಂದು ವಸ್ತು, ಈ ಒಂದು ವ್ಯಕ್ತಿ ನಿಮಗೆ ಅಂತ ನಿಮ್ಮ ಹಣೆಯಲ್ಲಿ ಬರೆದಿದ್ದೆ ಆದರೆ ಇಡೀ ಜಗತ್ತೇ ನಿಮ್ಮ ಎದುರು ಹಾಕೊಂಡ್ರು ಕೂಡ, ಅಥವಾ ನೀವು ಈ ವ್ಯಕ್ತಿ ಬೇಡ ಅಂತ ನಿಮ್ಮನ್ನು ಯಾರೇ ಕೂಡ ತಡೆದ್ರೂ ಕೂಡ ತಡಿಲಿಕ್ಕೆ ಆಗಲ್ಲ. ಆ ದೇವ್ರು ನಿಮ್ಮ ಹೆಸರಲ್ಲಿ ನಿಮ್ಮ ಹಣೆಯಲ್ಲಿ ಬರೆದಾಗಿದೆ ಇದೇ ವ್ಯಕ್ತಿ ನಿನಗೆ ಅಂತ ಹೇಳ್ಬಿಟ್ಟು. ಬಟ್ ಹೇಗೆ ಖುಷಿಯಾಗಿರಿ. ಆ ವ್ಯಕ್ತಿ ನಿಮಗೆ ಸಿಗ್ತಾರೆ, ಆ ಒಂದು ಪರ್ಸನ್ ನಿಮಗೆ ಸಿಗ್ತಾರೆ, ಆ ಕೆಲಸ ನಿಮಗೆ ಸಿಗುತ್ತೆ. ನಿಮಗೆ ಅಂತ ಅದು ನಿಮಗೆ ಇದ್ದಿದ ಮೇಲೆ ಅದು ಯಾರೂ ಕೂಡ, ಯಾರೇ ಬರ್ಬೋದು, ಆ ಭಗವಂತ ಬಂದರೂ ಕೂಡ ಅದು ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನಿಮಗೆ ಅಂತ ಬಂದಿರೋಂಥ ವಿಷಯ ನಿಮಗೇನೆ ಅದು, ಓಕೆನಾ. ಅಷ್ಟು ಧೈರ್ಯ ತಗೊಳ್ಳಿ ಲೈಫಲ್ಲಿ, ಪಾಸಿಟಿವ್ ಆಗಿರಿ. ಏನೇ ಆದರೂ ಕೂಡ ಚಿಂತೆ ಮಾಡಬೇಡಿ. ಯು ಡಿಸರ್ವ್ ಲವ್. ನೋಡಿ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್, ಯು ಡಿಸರ್ವ್ ಲವ್. ಈ ಒಂದು ಪ್ರೀತಿಗೆ ನೀವು ಡಿಸರ್ವ್ ಆಗಿದ್ದೀರಾ. ಡೋಂಟ್ ವರಿ, ಮೇಕ್ ದ ಎಫರ್ಟ್. ನೋಡಿ ಎಫರ್ಟ್ ನೀವು ಎಷ್ಟು ಹಾಕ್ತೀರಾ ಪ್ರೀತಿಯಲ್ಲಿ ಅಥವಾ ನಿಮ್ಮ ಕೆರಿಯರ್ ವಿಷಯದಲ್ಲಿ ಇರ್ಬೋದು, ನೀವೆಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ನೀವು ಲಾಭನ ಪಡ್ಕೊಳ್ತೀರಾ, ಅಷ್ಟು ನೀವು ಸಕ್ಸಸ್ನ ಪಡ್ಕೊಳ್ತೀರಾ. ಎಫರ್ಟ್ ಹಾಕಿ. ರಿಲೇಷನ್ಶಿಪ್ಪಲ್ಲಿ ಈಗ ಸಪ್ರೇಷನಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಚಿಂತೆ ಮಾಡ್ತಾ ಇರಬೇಡಿ, ಯೋಚನೆ ಮಾಡ್ತಾ ಇರಬೇಡಿ ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು, ಓಕೆನಾ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಏನೂ ಆಗಲ್ಲ ಲೈಫಲ್ಲಿ. ಏನೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ ಹೋಗಲೇಬೇಕು, ಖುಷಿ ಕ್ಷಣ ಬರಲೇಬೇಕು ಲೈಫಲ್ಲಿ. ಅಷ್ಟೇ ನೀವು ಯೋಚನೆ ಮಾಡಬೇಕು, ಓಕೆನಾ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.